ಕಂಟಿನ್ಯೂ ಮಾಡಿ, ನಾಟಕ ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ಸರ್. ನಾನು ಅಮ್ಮ ಅವರಿಬ್ಬರನ್ನ ಒಂದಾಗಕ್ಕೆ ಬಿಡೋದಿಲ್ಲ. ಮುಂದೆ ಕೇಳಮ್ಮ, ನನ್ನ ಡೈಲಾಗ್ ಇರೋದೇ ಅಷ್ಟು. ಅಪ್ಪ ಅಪ್ಪ ಬರ್ಲಿ ಅಪ್ಪ. ಗೋವಿಂದಪ್ಪ, ವಿಷಯ ಗೊತ್ತಾಯ್ತಾ? ಗೊತ್ತಿಲ್ಲ ಮೀನಾಕ್ಷಿ. ನಿನ್ನ ಮಗ ಹಾಗೂ ಗಾಯತ್ರಿ ಮಗಳು. ಯಾರೇನು? ಅಲ್ಲ ಹೇಳ್ತೀನಿ ನಿಮ್ಗೆಲ್ಲ. ಅವ್ನ್ ಯಾಕೆ ಹಿಂಗ್ ಹೋದ ಹಿಂಗ್ ಬಂದ ಅಂತ ತಾನೆ. ಅವ್ನ್ ಮನೆ ರೋಡಲ್ಲೇ ನಾವು ಸ್ಟೇಜ್ ಹಾಕ್ಬಿಟ್ಟಿವಿ. ಪಾಪ ಅವ್ನ್ ಕಸ ಸುರಿಯಕ್ಕೆ ಆ ಕಡೆ ಹೋದ, ನಕ್ಕಿ ಸ್ಟೇಜ್ ಮೇಲೆ ಬಂದ ಹೋದ. ನೀವು ಮಾಡಿ ನಾಟಕ ಮಾಡಿ ಶುರು ಮಾಡಿ. ಗೋವಿಂದಪ್ಪ, ನಿನ್ನ ಮಗ ಹಾಗೂ ಗಾಯತ್ರಿಯ ಮಗಳು ಇಬ್ಬರು ಲವ್ ಮಾಡಿ ಓಡಿ ಹೋಗುವ ಸಂಚು ಹಾಕುತ್ತಿದ್ದಾರೆ. ಏನು? ಆರಿರೋ ಕಾಫಿನ ಗಡಗಡ ಕುಡಿಯಬಲ್ಲೆ, ಮುಚ್ಕೊಂಡಿರೋ. ಆದರೆ ನನ್ನ ಮಗ ಒಂದು ಹುಡುಗಿ ಹಿಂದೆ ಹೋಗೋದನ್ನ ಸಹಿಸಲಾರೆ. ಏನು ಅದೇನು ಕಿತ್ಕೊಳಕಲ್ಲ, ನಾನು ನೋಡ್ತೀನಲ್ಲ, ನೋಡೋಣ. ಏನ್ ಪಂಚ ಬಿಟ್ಬಿಟ್ಟು ಕಿತ್ಕೊಳಕ್ ಕೂತ್ಕೊಳ ಸುಮ್ನೆ. ಇನ್ನೊಂದ್ಸರಿ ಹೇಳೋಣ. ಆರಿರೋ ಕಾಫಿನ ಘಟಕಟನೆ ಕುಡಿಯಬಲ್ಲೆ, ಸತ್ತಿರೋ ಹಾವನ್ನ ಎಡಗೈಯಲ್ಲಿ ಗಡಗಡನೆ ಎಸೆದು ಬಿಸಾಕಬಲ್ಲೆ. ಆದರೆ ನನ್ನ ಮಗ ಒಂದು ಹುಡುಗಿಯಿಂದ ಓಡೋದನ್ನ ಸಹಿಸಲಾರೆ. ಏನ್ ಕೈಲೇ ಕೊಡ್ತಾನ ದುಡ್ಡು. ₹100 ಕಿತ್ಕೊಂಡು ಅದಲ್ಲೇ ನಿನ್ ಮಾತ್ರ ಚುಚ್ಬಿಟ್ಟು ಅವಳು ಯಾವಳು ಚಂಗುಲಿ ಬೇವರ್ಸಿ ನನ್ನ ಎಕ್ಕಡೆ ಅಲ್ಲಿ ಇಟ್ಟಿದ್ದ ಎತ್ಕೊಂಡು ಹೋಗೋಳಲ್ಲ. ಅವಳ ಮನ ಕಾವಕ್ ಹೋಗ. ನಿಂಗೆ ಮಾನ ಮರ್ವಾದಿ ಅನ್ನೋದಿದ್ರೆ ಗೊತ್ತು. ನನ್ನ ಎಕ್ಕಡೆ ಎದುರುಗಡೆ ಸುಮತಿ ಅಂತ ನಿನ್ ಗಂಟನೆ ನಿನ್ ಎಕ್ಕಡ ತಿರ್ಗಾಡ್ತಾವ ನೋಡ ಬಿಟ್ಟಿದೆ. ಮಾರ್ಕೆಟ್ಗೆ ಹೋದ್ನಲ್ಲ, ನೆಪೋಲಿಯನ್ ಜಾಸ್ತಿ ಹೊಡಿತು. ನಂದಕ್ ಸಿಗಾಕಬತ್ ನಿಂದಕ್ ಸಿಗಾಕ್ಬಿಟ್ಟು ಚಪ್ಪಲಿಗೆ ಕಾಲ. ಎಕ್ಕಡ ಕೊಡುವ ನೀನು ಎಕ್ಕಡದಲ್ಲ ಇವತ್ತು ಹೊಡೆದು ಹೇಳ್ಕೊಂಡ್ತೀನಿ. ಮನೆಗೆ ಎಕ್ಕ ನೋಡ್ತೀನಿ ಬಿಗ್ರಾಸಿ ಬೇವರ್ಸಿ ನನ್ನ ಮಗನೇ. ನಾನು ಎಕ್ಕಡೆ ಹಾಕೊಂಡಿದ್ದೇನೆ. ಹಾ, ಇನ್ನೊಂದೇ ಒಂದು ಒಬ್ರು ಬಾಕಿ ಇದ್ದಾರೆ. ಹೌದೌದಮ್ಮ, ಒಬ್ರು ಸ್ಪಾನ್ಸರ್ ಇದ್ದಾರೆ, ಮರ್ತು ಬಿಟ್ಟಿದ್ದೆ ನಾನು. ಈಗೇನು ಕೊಟ್ರೇಶಿ ಮತ್ತು ಮಕ್ಕಳು ₹301 ಕೊಟ್ಟಿರ್ತಾರೆ. ಕೊಡ್ರಿ ಚಪ್ಪಾಳೆ ಅವ್ರಿಗೆ. ಲಕ್ಷ್ಮಮ್ಮ ಮತ್ತು ಮಕ್ಕಳು ₹701 ಮತ್ತು ಹನುಮಪ್ಪ ಮತ್ತು ಮಕ್ಕಳು ₹1001. ಇವರೆಲ್ಲ ಬರ್ಸಿದ್ದಾರೆ, ಒಬ್ರು ದುಡ್ಡು ಕೊಟ್ಟಿಲ್ಲ. ಬೇಗ ಕೊಡ್ರಿ, ಪ್ರೋಗ್ರಾಮ್ ಮುಗಿಯ ಒಳಗೆ. ನಾನು ಅಮ್ಮ ಮಮ್ಮ ಅಂತಿದ್ಯಲ್ಲ ನೀನು. ಇವನೇ ಮತ್ತೆ ಬಂದ ಯಾವನ್ನೆಲ್ಲ ತೊಂದರೆ ಕೊಡೋಣ. ನಾವು ನೋಡ್ತಾ ಇದೀವಿ ಅವಾಗ್ಲಿಂದ. ಅವ್ರು ಬಂದ್ರು, ಇವ್ರು ಬಂದ್ರು, ಇನ್ನೊಬ್ರು ಬಂದ್ರು ಅಂತ ನಾಟಕದ ಮಧ್ಯದಲ್ಲೇ ನಿಲ್ಲಿಸ್ತಾ ಇದ್ದೀರಾ. ನಮ್ಮನ್ನೆಲ್ಲ ಏನ್ ಅನ್ಕೊಂಡಿದೀನಿ ನೀವು? ಹೆಂಗ್ ಕಾಣಿಸ್ತಾ ಇದೀವಿ? ನೀವೇನಾದ್ರೂ ನಾಟಕ ಮಾಡಿಸ್ಬೇಕು ಅಂದ್ರೆ ನಿಜವಾಗ್ಲೂ ಮನ್ಸಾರೆ ನಮ್ಮನ್ ಕರೀರಿ, ನಾವು ಬಂದ್ ಮಾಡ್ತೀವಿ. ಈ ತರ ಆಟಗಳು ಮಾತ್ರ ಆಡ್ಬೇಡಿ. ದಯವಿಟ್ಟು ಕಲಾವಿದ್ರನ್ನ ಅವಮಾನ ಮಾಡ್ಬೇಡಿ. ಸಾರಿ ಮೇಡಮ್, ಸಾರಿ ಮೇಡಮ್. ನೀವು ನಾಟಕ ಸ್ಟಾರ್ಟ್ ಮಾಡಿ. ಅವ್ನ ಯಾವನ್ ಬಂದನೋ ಕತ್ತರಿಸಾಕ್ಬಿಡ್ತೀನಿ ನಿಂತ್ಕೊಂಡು. ಕುತ್ಕೋ. ಅಲ್ಲ, ಒಂದ್ ನಿಮಿಷ. ಒಂದ್ ಸ್ಪಾನ್ಸರ್ ಉಳ್ಕೊಂಡ್ಬಿಟ್ಟು ಓದ್ಬಿಡ್ತಿದ್ದೆ. ನಿಜವಾಗ್ಲೂ ನಾನು ಶ್ರುತಿ ಮೇಡಮ್ನ ನೋಡ್ತಾನೇ ಇದ್ದೆ ಸ್ಕಿಟ್ ಮಧ್ಯ. ನಮ್ಮ ತಾಯಿ ಆಣೆಗೂ ಗುರು, ಎಲ್ಲೋದ್ರು ಈ ಥರದ್ದು ಎಷ್ಟು ಎಕ್ಸ್ಪೀರಿಯನ್ಸ್ಗಳಾಗಿದೆ ಅಂದರೆ, ಇದೇ ಸ್ಟೇಜು, ಇದೇ ವ್ಯಕ್ತಿಗಳು ನನಗೆ ಅವರೆಲ್ಲ ಕಣ್ಣು ಮುಂದೆ ಹಿಂಗೆ ರಪ್ ಅಂತ ಪಾಸ್ ಆದಂಗಾದ್ರು. ಎಲ್ಲ ಕ್ಯಾರೆಕ್ಟರ್ಗಳು ಪಾಸ್ ಆದಂಗಾಯ್ತು. ಬಟ್ ನಿಜವಾಗ್ಲೂ ಇಷ್ಟು ಜನ ಸೇರ್ಕೊಂಡ್ ಮಾಡಿದ್ರಲ್ಲ ಈ ಪ್ರಯತ್ನಕ್ಕೆ ಒಂದ್ಸಲಿ.
ಶ್ರುತಿ ಮೇಡಮ್ ಏನ್ ಒಂದೊಂದು ಸೀನು ನಿಮ್ಗೆ ಹಿಂಗೆ ಬಂದೋಗಿರುತ್ತಾ ಅಂತ? 100%. ಪ್ರತಿ ಒಂದು ಕ್ಯಾರೆಕ್ಟರ್ನು ನಾವು ನೋಡಿದೀವಿ. ಏನಂದ್ರೆ ನಾವು ಕಲಾವಿದರಾಗಿ ಹೋಗಿದ್ದ ಅಲ್ದೇನೆ ನಾವು ಚಿಕ್ಕ ಹುಡುಗರಿದ್ದಾಗ ನಮ್ಮ ಡ್ರಾಮಾ ಕಂಪ್ನಿಗೆ ಸೆಲೆಬ್ರಿಟೀಸ್ಗಳು ಬರೋರು. ಅವ್ರನ್ನ ಕರ್ಕೊಂಡು ಹೋದಾಗ್ಲ ಈ ತರದ ವೇದಿಕೆಗಳಲ್ಲಿ ಎಲ್ಲ ಪಾತ್ರಗಳು ಎಷ್ಟು ನೈಜವಾಗಿತ್ತು ಅಂದ್ರೆ ಬಹುಶಃ ಈಗಿನ ಪೀಳಿಗೆಗೆ ಅಂದ್ರೆ ಸಿಟಿಲಿರೋರ್ಗೆ ಇದು ಗೊತ್ತಾಗಲ್ಲ, ಸಿಟಿಲಿರೋದು ಚಾನ್ಸೇ ಇಲ್ಲ. ಅದು ಸೆಲೆಬ್ರಿಟಿಗಳು ಆಗಿರ್ಬೇಕು. ಆ ಸೆಲೆಬ್ರಿಟಿಗಳು ಹಳ್ಳಿಗೆ ಹೋಗ್ಬೇಕು, ಅದು ಜಾತ್ರೆಗೆ ಹೋಗ್ಬೇಕು. ಆಗ ಮಾತ್ರ ಈ ತರದ ಒಂದು ಎಕ್ಸ್ಪೀರಿಯನ್ಸ್ ಮಾಡಕ್ ಸಾಧ್ಯ. ರೈಟರ್ ಇದಾರಲ್ಲ, ಸೂಪರ್ ಫ್ಯಾಂಟಾಸ್ಟಿಕ್ ರೈಟಿಂಗ್, ಅದ್ಭುತವಾದ ರೈಟಿಂಗ್. ಸಂದೀಪ್ ಅವರೇ ಸೂಪರ್. ನೀವ್ ಈ ತರದ್ನೆಲ್ಲ ದೃಶ್ಯಗಳನ್ನ ನೋಡಿದಿರೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ನಿಮ್ಮ ಕಲ್ಪನೆ ಅದ್ಭುತವಾಗಿತ್ತು, ತುಂಬಾ ನೈಜವಾಗಿತ್ತು. ಹ್ಯಾಟ್ಸ್ ಆಫ್ ಸಂದೀಪ್. ಗೋಲ್ಡನ್ ಗಿಚ್ಚಿ ಶ್ರುತಿ ಮೇಡಮ್ ಸ್ಟ್ಯಾಂಡಿಂಗ್ ಅವಶ್ಯ ಕೊಡ್ತಾರೆ. Thank you so much, madam. Thank you. ಈ ಗ್ಯಾಪ್ ಅಲ್ಲಿ ನಿಂತಿನ ಸ್ಕಿಟ್ ಅಲ್ಲಿ ಅಮೇಜಿಂಗ್ ಪರ್ಫಾರ್ಮೆನ್ಸ್, ಅಮೇಜಿಂಗ್. ಯಾಕೆ ಹೇಳ್ತಾ ಇದೀಯಾ? ಹಂಗೆ ಯಾಕೆ ತುಂಬಾ ಖುಷಿ ಆಗ್ತಿದೆ. ಯಾಕೆ ಗೊತ್ತಿಲ್ಲ, ಸ್ಕಿಟ್ಟು ಏನಾಗುತ್ತೋ ಅನ್ನೋ ಟೆನ್ಷನ್ ಇತ್ತು. ಬಟ್ ಗೋಲ್ಡನ್ ಬಜಾರ್ ಬಂದಿದ್ದಕ್ಕೆ ಫುಲ್ ಖುಷಿ ಆಗ್ತಾ ಇದೆ. ಇಲ್ಲಿ ನಿಂತಿರೋ ಎಲ್ಲಾ ಮೆಂಟರ್ಸ್ಗೂ ಥ್ಯಾಂಕ್ ಯು ಸೋ ಮಚ್, ಬಿಕಾಸ್ ತುಂಬಾ ಸಪೋರ್ಟ್ ಮಾಡಿದ್ರು. ಅಂಡ್ ಸಂದೀಪ್ ಅಣ್ಣಂಗೂ ಥ್ಯಾಂಕ್ಸ್ ಹೇಳ್ಬೇಕು, ಬಿಕಾಸ್ ಅವರು ಫುಲ್ ಟೆನ್ಷನ್ ಆಗೋದ್ರು ಏನಾಗುತ್ತೋ ನಾಳೆ ಸ್ಕಿಟ್ಟು ಅಂತ. ಬಟ್ ಸಂದೀಪ್ ಅಣ್ಣ, ಈ ಸ್ಕಿಟ್ಟು ನಿಮ್ಗೆ ಡೆಡಿಕೇಟ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಇದನ್ನ ನೋಡಿದ್ಮೇಲೆ ನನಗೊಂದು ದುರಾಸೆ ಬಂದಿದೆ. ಏನ್ ಸರ್? ಈ ಸ್ಟೇಜ್ ಮೇಲೆ ಇರುವಂತ ಎಲ್ಲ ಪ್ರತಿಭೆಗಳ ಜೊತೆ ನಾನು ಒಂದು ಸ್ಕಿಟ್ ನ ಈ ಗಿಚ್ಚಿ ಗಿಲಿ ಮಾಡಬೇಕು ಅಂತ ದೇವರೇ ಆಸೆ ಬಂದಿದೆ. ಯಾಕೆಂದ್ರೆ ಈ ಟೈಮಿಂಗ್ಸ್ ಇದೆಯಲ್ಲ, ಯಾರಿಗೂ ಬರಕ್ ಸಾಧ್ಯ ಇಲ್ಲ. ಪ್ರತಿಯೊಂದು ಪಾತ್ರಗಳು ಬರೋದು, ಸ್ಟೇಜ್ ಮೇಲೆ ಕರ್ಕೊಂಡ್ಬಂದು ಇಂಟ್ರೊಡ್ಯೂಸ್ ಮಾಡೋದು, ಕೂರ್ಸೋದು, ಎಲ್ಲದಕ್ಕಿಂತ ನನಗೆ ಅತ್ಯಂತ ಖುಷಿ ಕೊಟ್ಟಿದ್ದಂದ್ರೆ ನಮ್ಮ ಚೇರ್ಮನ್ ಮಂಜಾ ಇದನ್ನಲ್ಲ, ಹ್ಯಾಟ್ಸಪ್ ಕಣೋ ಮಂಜಾ. ಯಾಕೆಂದ್ರೆ ಇವನು ಚೇರ್ಮನ್ ಮಂಜಾ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಿದ್ದಲ್ಲ, ಅವ್ನು ಎಳೆದು ಹೋಗ್ತಾ ಇದ್ದ ಗೊತ್ತಾ? ಹೋಗ್ಬೇಕಾರೆ ರಾಗುನ ಎತ್ಕೊಂಡು ಹೋಗ್ತಾ ಇದ್ದ, ಸೀರೆಗೆ ಎತ್ಕೊಂಡು. ಅವೆಲ್ಲ ಇರಲ್ಲ, ಸ್ಕ್ರಿಪ್ಟ್ ಅಲ್ಲಿ ಇರಲ್ಲ. ಆದ್ರೆ ನೀನು ಮಾಡಿ ಇಂಪ್ರೂವೈಸ್ ಮಾಡ್ತೀಯಲ್ಲ, ಅದು ನಿನ್ನ ಕಲೆಗೆ ಹ್ಯಾಟ್ಸಪ್. ಯಾಕೆಂದ್ರೆ ಮಾತಾಡೋದಕ್ಕೆ ಚೇರ್ಮನ್ ಏನು ವಿಷಯ ಇರಲ್ಲ. ಇವತ್ತು ಏನು ನಮ್ಮೂರಲ್ಲಿ ಅಷ್ಟೇ ಇಷ್ಟೇ ಇರುತ್ತೆ, ಬೇರೆ ಇನ್ನೇನಿಲ್ಲ. ಹೌದು. ಹಾಗಂತ ಚಪ್ಪಾಳೆ ಹೊಡಿಬೇಡ, ಕೂತ್ಕೋ. ಯಾವ ಒಂದು ನಮ್ಮೂರಲ್ಲಿ ಅಷ್ಟೇ ಎಲ್ಲದಕ್ಕಿಂತ ಸ್ಕ್ರಿಪ್ಟ್ ಮಾಡಿದಂತ ದೊರೆಗೆ ಮತ್ತೊಮ್ಮೆ ಮಗದೊಮ್ಮೆ ಈ ಸ್ಟೇಜ್ ಮೇಲೆ ಇದ್ದ ಧನ್ಯವಾದಗಳು. ಚೆನ್ನಾಗಿತ್ತು. ಎಲ್ಲದಕ್ಕಿಂತ ನನ್ಗೆ ಇಳಿಸಿದ್ದು ಒಳ್ಳೆ ನಾಟಕ ಸೀರಿಯಸ್ ಆಗಿ ನಡಿಬೇಕು. ಯಾವ ಬೇವರ್ಸಿ ನನ್ ಮಗನು ನನ್ನ ಎಕಡೆ ತಗೊಂಡೋಗ. ಇದರಲ್ಲಿ ನಾವು ಕಲಿಬೇಕಾಗಿರೋದು ಏನು ಅಂದ್ರೆ, ಒಂದು ಇಷ್ಟು ಚಿಕ್ಕ ವಿಚಾರ ಡೈರೆಕ್ಷನ್ ಟೀಮ್ ಇಂದ ಬಂದ್ರೂ ಕೂಡ ನಮ್ಮಲ್ಲಿರುವ ಒಗ್ಗಟ್ಟಿನಿಂದ ಒಂದು ಸ್ಕಿಟ್ ನ ನಾವು ಯಾವ ಎತ್ತರಕ್ಕೆ ತಗೊಂಡು ಹೋಗ್ಬೋದು ಅನ್ನೋದನ್ನ ನೀವು ತೋರಿಸ್ಕೊಟ್ಟಿದ್ದೀರಾ. ಐ ಆಮ್ ಟೋಟಲಿ ಹ್ಯಾಪಿ ಫಾರ್ ದಿಸ್. ನೋಡ ನೋಡ ನಿರಂಜನ್, ನಿನ್ ಹೆಂಡತಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದಾಳೆ. ತಪ್ಕೊಂಡು ಒಂದ್ ಸಕ್ಕದಾಗಿತ್ತು ಅಂತ ಹೇಳು. ಸಖತ್ತಾಗಿ ಕಾಣ್ತಾ ಇದೆ ಚಿಪ್. ನಂದು ನನ್ ಬೊಂಬೆದು ಒಂದು ಫೋಟೋ ತೆಗಿಯ. ಸೂಪರ್ ಸೂಪರ್. ಇಲ್ಲೇನ್ ಜಾತ್ರೆ ನಡೀತಾ ಇದ್ಯಾ? ಇಲ್ಲ, ನಿಜವಾಗ್ಲೂ ನನ್ನ ಅದೃಷ್ಟ. ಅಲ್ಲ, ಇಲ್ಲೇನ್ ಜಾತ್ರೆ ನಡೀತಾ ಇದ್ಯಾ? ನಡೀತಾ ಇದೆ. ಹೌದು. ಎಲ್ಲಿ ನಡೀತಾ ಇದೆ? ಇಲ್ಲ, ನಡೀತಾ ಇದೆಯಲ್ಲ. ಸ್ಕಿಟ್ ಮುಗ್ದೋಯ್ತಲ್ಲ. ಗಂಡ ಹೆಂಡತಿ ಬಗ್ಗೆ ನಾವೇನೋ ಮಾತಾಡ್ತಾ ಇದ್ರಿ, ನೀವೆಲ್ಲ ಏನ್ ಜಾತ್ರೆ ನೋಡಕ್ ಬಂದಿದ್ದೀರಾ?
ಥ್ಯಾಂಕ್ ಯು. ಫಸ್ಟ್ ಇವಳಿಗೆ ಜಾತ್ರೆಗೆ ಬಂದು ಹೆಂಡತಿಗೆ ಒಂದ್ ಸ್ವಲ್ಪ ಬಳೆ ತಕೊಡ್ನಿಲ್ಲ ವ್ಯಕ್ತಿಗೆ. ಒಂದ್ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಬೇಡ ನಿಮ್ಗೆಲ್ಲ? ಏನ್ ಜನನೆಯ ಈಗ ನೀವೆಲ್ರೂ ಕೂಡ ಇಲ್ಲಿ ಸ್ಕಿಟ್ನ ಎಷ್ಟೇ ಸೀರಿಯಸ್ ಆಗಿ ಮಾಡ್ತಾ ಇದ್ರು ನಿಮ್ಮೆಲ್ರ ಮನ್ಸಲ್ಲೂ ಇಲ್ಲಿ ಗೊತ್ತಿಲ್ಲದೆ ಒಬ್ಬರ ಜೊತೆ ಸ್ನೇಹ ಆಗ್ಬಿಡುತ್ತೆ, ಒಬ್ರು ಪರಿಚಯ ಆಗ್ಬಿಡ್ತಾರೆ ಅಲ್ವಾ? ಒಂದು ವೇದಿಕೆ ನಮ್ಮನ್ನ ಹೆಂಗೆಲ್ಲ ಕರ್ಕೊಂಡು ಹೋಗ್ಬಿಡುತ್ತೆ ನಮಗ್ ಗೊತ್ತೇ ಇಲ್ಲ. ಒಬ್ಬೊಬ್ರಿಗೂ ಜೊತೆ ಸ್ನೇಹ ಬೆಳೆಯುತ್ತೆ, ಅವರು ನಮ್ಮ ಜೀವನದ ಪರ್ಯಂತ ನಮ್ಮ ಜೊತೆನೆ ಬಂದ್ಬಿಡ್ತಾರೆ. ಅದೇ ತರ ಈ ತರದ್ದು ಒಂದು ವೇದಿಕೆಯಲ್ಲೇನೆ ದಂಪತಿಗಳಾದವ್ರು ಇವತ್ತು 5 ವರ್ಷ ಕಳೆದ್ರೂ ಕೂಡ ನಿಮ್ಮಿಬ್ಬರ ಮಧ್ಯೆ ಅದೇ ಲವಲವಿಕೆ, ಅದೇ ಉತ್ಸಾಹ ಇದೆ. ಸೂಪರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಥ್ಯಾಂಕ್ ಯು. ನಿಮ್ಮಿಬ್ಬರು ನೋಡಿದ್ರೆ ತುಂಬಾನೇ ಖುಷಿ ಆಗುತ್ತೆ. ಹೀಗೆ ಸದಾಕಾಲ ಇರಿ. ಆದ್ರೆ ನಿಮ್ಮಿಬ್ಬರನ್ನ ಎಷ್ಟು ಖುಷಿಯಾಗಿ ನಾನು ಇವತ್ತು ನೋಡ್ತಾ ಇದ್ದೀನೋ ನಿರಂಜನ್, 5 ವರ್ಷದ ಹಿಂದಕ್ಕೆ ಹೋಗೋದಾದ್ರೆ ನಿಮ್ಮಿಬ್ಬರ ಪ್ರೀತಿ ಅಥವಾ ನೀವು ಮದುವೆ ಆದಂಥ ರೀತಿ ಅಷ್ಟು ಸುಲಭವಾಗಿರ್ಲಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಖಂಡಿತವಾಗ್ಲು ಆ ದಿನಗಳನ್ನ ಹ್ಯಾಕ್ ಕಳೆದ್ರಿ? ಆ ದಿನಗಳು ಬಹಳ ಕಷ್ಟ ಇತ್ತು. ನಾವು ಇಬ್ರು ಒಂಥರ ಸೌತೆಕಾಯಿ ಪೀಸ್ ಆಗಿದ್ವಿ. ಇವ್ರ ಮನೆಯವರೆಲ್ಲ ಹಿಟ್ಟು ಹಚ್ಬಿಟ್ಟು ಎಣ್ಣೆಲಿ ಕರ್ದಂಗೆ ಕರಿತಾ ಇದ್ರು. ಸೊ ಲಿಟ್ರಲಿ ಇಬ್ರು ಎಣ್ಣೆ ಒಳಗೆ ಇದ್ವಿ ಅಂತ ಅನಿಸುತ್ತೆ. ಅಷ್ಟು ಕಷ್ಟದ ದಿನಗಳದು. ಬಹಳಷ್ಟು ಜನಕ್ಕೆ ಇಲ್ಲಿರೋರು ಆಕ್ಚುಲಿ ಅದನ್ನ ಫೇಸ್ ಮಾಡ್ತಾ ಇರೋ ಅನ್ನೋ ಗೊತ್ತಿಲ್ಲ. ಕಲಾವಿದರಿಗೆ ಅದೊಂದು ಕಂಟಕ. ಕಲಾವಿದ್ರು ಅನ್ನೋದೇ ಒಂದು ಕಳಂಕ. ಆ ಥರ ಎಲ್ಲ ಇದೆ. ಅಯ್ಯೋ ಒಂದು ಕಲಾವಿದ ಬೇಡ ಈ ಥರ ಎಲ್ಲ ಮಾತಾಡಿ ಏನೇನು ಸಮಸ್ಯೆಗಳಿದೆ. 108 ಇದೆ, 1000 ಇದೆ. ಬಟ್ ನಾನು ಒಂದು ಮಾತು ಹೇಳಿದ್ದೆ, ನಾನು ಏನು ತಮಾಷೆ ಕೇಳಲ್ಲ, ಸೀರಿಯಸ್ ಆಗಿ ಹೇಳ್ತೀನಿ. ನಂದು ನನ್ಗೆ ಒಬ್ಬೇದು ಅಂತ ನನ್ನ ಮನೇಲಿ ಚಾಲೆಂಜ್ ಹಾಕ್ಬಿಟ್ಟು ಮದುವೆ ಆದವಳನ್ನ ನೀವೇನ್ ನೋಡ್ಕೊಂತ ಇರೋ ಅದ್ರ ಅಪ್ಪನಂಗೆ ಅದಕ್ಕಿಂತ ಚೆನ್ನಾಗಿ ನೋಡ್ಕೋತೀನಿ. ಅದಕ್ಕೆ ನಿಮ್ಗೆ ನಂಬಿಕೆ ಇದ್ರೆ ನನಗೆ ಕೊಡಿ, ಇಲ್ವಾ ಎತ್ತಾಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ನಮ್ಮಪ್ಪ ನಾನು ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೂ ಅಷ್ಟೊಂದು ಬೇಜಾರಾಗ್ತಾ ಇರ್ಲಿಲ್ಲ. ನೀವ್ ಒಬ್ರನ್ನ ಲವ್ ಮಾಡ್ತಾ ಇದೀನಿ ಅಂತ ಗೊತ್ತಾಗಿದ ತಕ್ಷಣ ನನ್ನ 3 ತಿಂಗಳು ಹೊಡೆದಿದ್ದಾರೆ. ಲಿಟ್ರಲಿ ನಾನು ಡಿಪ್ರೆಷನ್ ಹೊಟ್ಟೋಗಿದ್ದೆ. ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ ನಮ್ಮಪ್ಪ, ಅಷ್ಟು ರೆಬೆಲ್ಲು ಆ ತರ ಇದ್ರು. ಯಾವತ್ತು ಒಂದ್ ಡೇಟ್ ಆಗದಿರೋರು ಈ ವಿಚಾರಕ್ಕೆ ನನ್ನನ್ನು ಹೊಡೆದ್ರು. ಬಿಕಾಸ್ ಎಲ್ಲಾ ತಂದೆ ತಾಯಿರಿಗೂ ಹೆದರಿಕೆ ಇರುತ್ತೆ. ನಾಳೆ ದಿನ ಮದ್ವೆ ಆಗಿ ಹೋದ್ಮೇಲೆ ನನ್ನ ಮಗಳು ಹೇಗಿರ್ತಾಳೋ ಚೆನ್ನಾಗಿ ಕರೆಕ್ಟ್ ಇಲ್ಲ ನಿರಂಜನ್. ಪ್ರತಿಯೊಬ್ಬ ತಂದೆ ತಾಯಿಗೂ ಇರೋಂಥ ಭಯ ಒಂದೇ. ಆ ಭಯ ಏನು ಅಂತ ನಾನೊಬ್ಬ ತುಂಬ ಮುಖ್ಯವಾದ ವ್ಯಕ್ತಿ, ನನಗಿಂತಲೂ ಚೆನ್ನಾಗಿ ಗೊತ್ತಿರುವಂಥ ಒಬ್ಬ ವ್ಯಕ್ತಿನ ಈ ವೇದಿಕೆ ಮೇಲೆ ಕರಿಬೇಕು ಅಂತಿದ್ದೀನಿ. ಪ್ಲೀಸ್ ಅವ್ರನ್ನ ಬರ್ಮಾಡ್ಕೊಳ್ಳಿ ಈ ವೇದಿಕೆಗೆ.